ಮತ ಚಲಾವಣೆಯ ಹಕ್ಕಿದ್ರೆ ಮಾತ್ರ ಇನ್ಮುಂದೆ ಗ್ಯಾರಂಟಿ ಭಾಗ್ಯ ಸಿಗತ್ತೆ. ಮತದಾನದ ಹಕ್ಕಿಲ್ಲದೆ ಇರೋರಿಗೆ ಗ್ಯಾರಂಟಿಯಿಂದ ಕಿಕ್ಔಟ್. ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗಳಿಗೆ ಮೇಜರ್ ಸರ್ಜರಿ ನಡೆಯೋದಕ್ಕೆ ಶುರುವಾಗಿದೆ. ಮತ್ತೊಮ್ಮೆ ಅರ್ಜಿಯನ್ನು ಹಾಕಿಸಿ ಪರಿಶೀಲನೆಗೆ ಮುಂದಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಗ್ಯಾರಂಟಿಯಿಂದ 100 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಆಗಿರುವ ಮಾಹಿತಿ ಇದೆ. ಸತ್ತವರಿಗೂ ಕೂಡ ಹಣ ಸಂದಾಯ ಆಗ್ತಾ ಇದೆ. ಯಾರ ಹೆಸರಲ್ಲಿ ಇನ್ಯಾರಿಗೋ ಹಣ ಸಂದಾಯ ಆಗ್ತಾ ಇದೆ. ಹಣ ದುರುಪಯೋಗ ಆಗೋದನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ಈ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಹೊಸದಾಗಿ ಅರ್ಜಿಯನ್ನು ನೀಡಲು ಸೂಚನೆಯನ್ನು ನೀಡಲಾಗ್ತಾ ಇದೆ. ಜೊತೆಗೆ ಮತದಾನದ ಹಕ್ಕು ಇದ್ದರೆ ಮಾತ್ರ ಗ್ಯಾರಂಟಿ ಭಾಗ್ಯ ನಿಮಗೆ ಸಿಗತ್ತೆ. ಗ್ಯಾರಂಟಿಯ ಫಲಾನುಭವಿಗಳು ನೀವಾಗ್ತೀರಿ. ಇಲ್ಲದೇ ಇದ್ದರೆ ಗೃಹಲಕ್ಷ್ಮಿಯೂ ಇಲ್ಲ, ಗೃಹಜ್ಯೋತಿಯೂ ಇಲ್ಲ. ಇದು ಸರ್ಕಾರದ ಹೊಸ ನಿರ್ಧಾರ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ಗೃಹಲಕ್ಷ್ಮಿ ಈಗಾಗಲೇ 1 ಲಕ್ಷ ಚಿಲ್ಲರೆ ಖಾತೆಗಳನ್ನು ವಜಾಗೊಳಿಸಲಾಗ್ತಾ ಇರುವಂಥದ್ದು, ಅವರನ್ನು ಡಿಲೀಟ್ ಮಾಡಲಾಗಿರುವಂಥದ್ದು. ಇದರ ನಡುವೆ ಈಗ ಗೃಹ ಜ್ಯೋತಿಗೂ ಕೂಡ ಸಂಚಕಾರ ಬರ್ತಾ ಇದೆಯಾ ಅಂತ ಫಲಾನುಭವಿಗಳಿಗೆ? ಖಂಡಿತ ನವೀನ್, ಇಂಥದೊಂದು ಪ್ರಶ್ನೆಯನ್ನು ಈಗ ಸ್ವತಃ ಮುಖ್ಯಮಂತ್ರಿ ಡಿ ಶಿವಕುಮಾರ್ ಅವರೇ ಸಾರ್ವಜನಿಕರ ಮುಂದೆ ಇಟ್ಟಿರುವಂಥದ್ದು. ಅಂದ್ರೆ ಈಗ ಗೃಹಲಕ್ಷ್ಮಿಯಲ್ಲಿ ಈಗ ಸಾಕಷ್ಟು ಹಣ ನಷ್ಟ ಆಗ್ತಾ ಇದೆ, ಅಂದ್ರೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಂತಹ ಫಲಾನುಭವಿಗಳು ಸಾಕಷ್ಟು ಜನ ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಮೃತ ಮಹಿಳೆಯರು ಅಂದ್ರೆ ಯಜಮಾನಿಯರು ನಿಧನರಾಗಿದ್ದರೂ ಕೂಡ ಅವರ ಸಂಬಂಧಿಕರು ಅವರ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಪರಿಷ್ಕರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಈಗ ಅದರ ಬೆನ್ನಲ್ಲೇ ಈಗ ಗೃಹ ಜ್ಯೋತಿ ಗ್ಯಾರಂಟಿ ಏನಿದೆ ಅದರಲ್ಲೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅಂದ್ರೆ ಸದ್ಯ ರಾಜ್ಯದಲ್ಲಿ ಈಗ ಸುಮಾರು 1.6 ಕೋಟಿಗೂ ಅಧಿಕ ಜನರು ಈ ಗೃಹ ಜ್ಯೋತಿಯ ಫಲಾನುಭವಿಗಳಾಗಿದ್ದಾರೆ. ಇಲ್ಲೂ ಕೂಡ ಒಂದಿಷ್ಟು ಅಕ್ರಮ ಆಗ್ತಾ ಇದೆ ಅಂತೇಳಿ, ಅಂದ್ರೆ ಒಂದು ಯಜಮಾನಿ ಇರ್ತಾರೆ, ಅವರ ಯಜಮಾನಿ ಖಾತೆಯಲ್ಲಿ ಗೃಹ ಜ್ಯೋತಿಯನ್ನ ಯೋಜನೆ ಪಡೆದುಕೊಂಡಿರ್ತಾರೆ. ಆದ್ರೆ ಅದರಲ್ಲಿ 5 ರಿಂದ 6 ಮನೆಗಳಿಗೆ 7 ಮನೆಗಳಿಗೆ ಕರೆಂಟ್ ಸಂಪರ್ಕವನ್ನ ಪಡೆದುಕೊಂಡಿರ್ತಾರೆ. ಸೊ ಹಾಗಾಗಿ ಇದು ಕೂಡ ಸರ್ಕಾರದ ಮೇಲೆ ಏನು ಹೊರೆ ಆಗ್ತಾ ಇದೆ. ಜೊತೆಗೆ ಗೃಹ ಜ್ಯೋತಿಯನ್ನ ಪಡಿತಾ ಇರುವಂತವ್ರು ಸ್ವತಃ ನಮ್ಮ ಕರ್ನಾಟಕ ರಾಜ್ಯದವರೇ ಇದ್ದಾರಾ ಅಥವಾ ಬೇರೆ ಬೇರೆ ರಾಜ್ಯದವರು ಬಂದು ವಾಸ ಮಾಡ್ತಾ ಇದ್ದು ಅವ್ರೇನಾದ್ರೂ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ಈ ಯೋಜನೆಯನ್ನ ಪಡಿತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಪರಿಷ್ಕರಣೆ ತಂದಂತೆ ಈಗ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆ ತರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಹಾಗಾಗಿ ಬಹುಶಃ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ 2 ಯೋಜನೆಗಳಡಿ ಹೊಸ ಅರ್ಜಿಗಳನ್ನ ಸ್ವೀಕಾರ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋದು ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಈಗ ಅನರ್ಹ ಫಲಾನುಭವಿಗಳು ಅಥವಾ ಅಕ್ರಮವಾಗಿ ಅವರೇನು ಈ ಯೋಜನೆಗಳನ್ನ ಪಡಿತಾ ಇದ್ರೆ ಎಲ್ರಿಗೂ ಕೂಡ ಈ ಪಟ್ಟಿಯಿಂದ ಹೊರಗಡೆ ಇಟ್ಟು ಹೊಸದಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯನ್ನು ತಲುಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಮುಂದಾಗೋದಕ್ಕೆ ತೀರ್ಮಾನ ತೆಗೆದುಕೊಳ್ತಾ ಇದೆ. ಹಾಗಾಗಿ ಬಹುಶಃ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ 2 ಗ್ಯಾರಂಟಿ ಯೋಜನೆಗಳಿಗೆ ಹೊಸದಾಗಿ ಅರ್ಜಿಗಳನ್ನ ಆಹ್ವಾನ ಮಾಡುವಂತಹ ಪ್ರಕ್ರಿಯೆಗೆ ಸರ್ಕಾರ ಎಲ್ಲ ಒಂದ್ ಕಡೆ ಮುಂದಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಈ 2 ಯೋಜನೆಗಳಿಂದ ಒಂದಿಷ್ಟು ಅಕ್ರಮ, ಒಂದಿಷ್ಟು ಏನು ಮೃತ ಫಲಾನುಭವಿಗಳಿಂದ ಕೂಡ ನಷ್ಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಈಗ 2 ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.